ನಾನು ಹೇಳುವಂತಹ ತಂತ್ರ ಬಂದು ತ್ರಾಟಕ. ತ್ರಾಟಕದಲ್ಲಿ 2 ಫೇಸ್ ಇದೆ. ಒಂದು ಇಂಟರ್ನಲ್ ತ್ರಾಟಕ, ಎರಡನೇದು ಎಕ್ಸ್ಟರ್ನಲ್ ತ್ರಾಟಕ. ಎಕ್ಸ್ಟರ್ನಲ್ ಅಂದ್ರೆ ಒಂದು ವಸ್ತುವಿನ ಮೇಲೆ ಏಕಾಗ್ರತೆಯಿಂದ ನೋಡೋದು, ಲಾಂಗ್ ಟೈಮ್ ತನಕ ಸುಮ್ಮನೆ ನೋಡೋದು ಏನಿದು ಅಂತ. ಇನ್ನು ಇಂಟರ್ನಲ್ ಅಂದ್ರೆ ನೀವು ಕಣ್ಣು ಮುಚ್ಕೋತೀರಾ, ನೀವೇನು ಆಬ್ಜೆಕ್ಟ್ನ ಹೊರಗಡೆ ನೋಡಿದಿರೋ ಅದನ್ನ ಮೈಂಡಲ್ಲಿ ಅಂದ್ರೆ ನಿಮ್ಮ ಮಾನಸಿಕ ಪಟಲದ ಮೇಲೆ, ಅಂದ್ರೆ ನೀವು ಕಣ್ಣು ಮುಚ್ಕೊಂಡಾಗ ನಿಮ್ಮ ಹಣೆಯ ಹಿಂದ್ಗಡೆ ಏನು ಬ್ಲ್ಯಾಕ್ ಸ್ಕ್ರೀನ್ ಕಾಣುತ್ತಲ್ಲ ಅದ್ರ ಮೇಲೆ ಆ ಚಿತ್ರನ ನೋಡೋದು, ಇದು ಇಂಟರ್ನಲ್ ತ್ರಾಟಕ. ನಾವೇನು ಹೊರಗಡೆ ನೋಡ್ತಾ ಇದ್ವಿ ಅದರ ಇಮೇಜ್ನ ನಮ್ಮ ಮೈಂಡ್ನ ಒಳಗಡೆ ಅಂದರೆ ನಮ್ಮ ಚಿದಾಕಾಶದಲ್ಲಿ ನೋಡುವಂಥದ್ದನ್ನು ಇಂಟರ್ನಲ್ ತ್ರಾಟಕ ಅನ್ನೋದು. ಅಂದರೆ ನೀವು ಕಣ್ತಿರೋದು ಹೊರಗಡೆ ಒಂದು ಆಬ್ಜೆಕ್ಟ್ನ ನೋಡ್ತಾ ಇರ್ತೀರಾ, ಸ್ವಲ್ಪ ಹೊತ್ತಾದ್ಮೇಲೆ ಕಣ್ಣು ಮುಚ್ಕೊಂಡು ಅದೇ ಆಬ್ಜೆಕ್ಟ್ನ, ಅದೇ ವಸ್ತುನ ನೀವು ನಿಮ್ಮ ಮಾನಸಿಕ ಚಿತ್ರಣದಲ್ಲಿ ನೋಡ್ತೀರಾ. ಇದನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಒಂದು ಥಾಟ್ನ ನಿಮ್ಮ ಮೈಂಡಲ್ಲಿ ಫೋಕಸ್ ಮಾಡೋದನ್ನು ಕಲಿತೀರಾ. ಏನು ಯೋಚನೆ ಬಂದರೂ ಸಹ ಡಿಸ್ಟ್ರಾಕ್ಟ್ ಆಗದೆ ಒಂದೇ ಯೋಚನೆ ಮೇಲೆ ಫೋಕಸ್ಡ್ ಆಗಿರೋದನ್ನು ಕಲಿತೀರಾ. ಯಾವುದೇ ಒತ್ತಡ ಇಲ್ಲದೆ ರಿಲ್ಯಾಕ್ಸ್ ಆಗಿ ಫೋಕಸ್ಡ್ ಆಗಿರೋದನ್ನು ನೀವು ಕಲಿತೀರಾ. ಈಗೇನಾಗಿದೆ ಅಂದರೆ ನಾವೇನಾದರೂ ನೆನಪು ಮಾಡ್ಕೋಬೇಕಂದ್ರೆ ಮುಖ ಗಂಟಿಕ್ತೀವಿ, ಆದರೆ ನೀವು ತ್ರಾಟಕ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಯಾವುದೇ ಒಂದು ಯೋಚನೆಯ ವಿಚಾರದ ಆಳಕ್ಕಿಳಿಬಲ್ಲಿರಿ, ಅದನ್ನು ಫೋಕಸ್ಡ್ ಆಗಿ ನೋಡಬಲ್ಲಿರಿ. ಈ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಒಂದು ಕ್ಯಾಂಡಲ್ ಬೇಕು. ನೀವು ಕ್ಯಾಂಡಲ್ನ ನಿಮ್ಮ ಮುಂದೆ ಒಂದು 2-3 ಅಡಿ ಡಿಸ್ಟೆನ್ಸಲ್ಲಿ ಹಚ್ಚಿ ಅದನ್ನು ಅಬ್ಸರ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ ನೋಡಿ. ಯಾಕೆಂದರೆ ಸುಮ್ಮನೆ ಕೇಳಿಸ್ಕೊಳ್ಳೋದ್ರಿಂದ ಏನೂ ಆಗಲ್ಲ. ನೀವು ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡು ಒಂದು ಕ್ಯಾಂಡಲ್ನ ಹಚ್ಚಿ, ಗಾಳಿ ಜಾಸ್ತಿ ಬರುವಂತಹ ರೂಮ್ ಇರಬಾರ್ದು, ನೀವು ಕ್ಯಾಂಡಲ್ನ ಹಚ್ಚಿ ಸುಮ್ಮನೆ ನೋಡಿ. ಅಂದರೆ ನೀವು ಡೈರೆಕ್ಟ್ ಫ್ಲೇಮ್ ನೋಡೋದು ಬೇಡ, ಬಾಟಮಿಂದ ಅಬ್ಸರ್ವ್ ಮಾಡ್ತಾ ಬನ್ನಿ, ನೋಡ್ತಾ ಬನ್ನಿ. ಕಣ್ಣನ್ನು ಬ್ಲಿಂಕ್ ಮಾಡಬೇಡಿ, ಆದಷ್ಟು ಬ್ಲಿಂಕ್ ಮಾಡೋದನ್ನು ಡಿಲೇ ಮಾಡಿ ನೋಡಿ. ಸುಮ್ಮನೆ ದಿಟ್ಟಿಸಿ ನೋಡಿ. ಕಣ್ಣಲ್ಲಿ ಸ್ವಲ್ಪ ನೀರು ಬರಬಹುದು, ಮಂಜು ಆಗ್ಬೋದು, ಆಗಲಿ ನೋಡಿ. ಕಣ್ಣು ಮಿಟಿಕ್ಸ್ಬೇಡಿ, ಕ್ಯಾಂಡಲ್ ಶೇಪ್ನ ನೋಡಿ, ಬೇಸ್ನ ನೋಡಿ, ಆರಾಮಾಗಿ ನೋಡಿ. ಕಣ್ಣಿಂದ ನೀರು ಬರ್ಬೋದು, ಬರಲಿ. ಈಗ ನಿಧಾನವಾಗಿ ಕ್ಯಾಂಡಲ್ನ ಮಧ್ಯಭಾಗ ನೋಡಿ, ಯಾವ ರೀತಿ ಮೇಣ ಕರಗಿ ಅದು ಒಂದು ಆಕಾರ ಪಡ್ತಿದೆ ಅದನ್ನು ನೋಡಿ, ಆರಾಮಾಗಿ ನೋಡಿ. ಈಗ ನಿಧಾನ ಟಾಪಿಗೆ ಬನ್ನಿ. ಒಂದೇ ಸಲ ಫ್ಲೇಮೇನು ನೋಡೋದು ಬೇಡ, ಆ ದಾರದ ಮೇಲೆ ಧ್ಯಾನ ಇಡಿ. ಆ ದಾರದ ಅಕ್ಕಪಕ್ಕ ಯಾವುದೇ ಕಲರ್ ಇಲ್ಲ ನೋಡಿ. ಬೆಂಕಿಯ ಬಾಟಮ್ ಏನಿದೆ ಅದು ಕ್ಲಿಯರ್ ಆಗಿದೆ, ಅದರ ಮೇಲೆ ಒಂದು ಕಲರೂ ಇಲ್ಲ. ಈಗ ನಿಧಾನವಾಗಿ ಫ್ಲೇಮ್ನ ನೋಡಿ, ಯಾವ ಕಲರು, ಆರೆಂಜು, ಯೆಲ್ಲೋಯಿಶ್. ಬೆಂಕಿಯ ಆ ಫ್ಲೇಮ್ನ ಅಕ್ಕಪಕ್ಕ ಸಹ ನೋಡಿ. ಈಗ ನಿಧಾನವಾಗಿ ಕಣ್ಣನ್ನು ಮುಚ್ಕೊಂಡು ಆ ನಿಮ್ಮ ಹಣೆಯ ಹಿಂಭಾಗ ಇರುವಂತಹ ಮಾನಸಿಕ ಚಿತ್ರಣದಲ್ಲಿ ಆ ಬ್ಲ್ಯಾಕ್ ಸ್ಕ್ರೀನ್ ಮೇಲೆ ಆ ಕ್ಯಾಂಡಲ್ ಸೇಮ್ ಮೂಡ್ ಬರ್ತದೆ, ಅದನ್ನು ಅಬ್ಸರ್ವ್ ಮಾಡಿ. ಯಾವ ರೀತಿ ನೀವು ಹೊರಗಡೆ ನೋಡಿದ್ರೋ ಬಾಟಮ್ ಯಾವ ರೀತಿ ಇದೆ, ಮಧ್ಯಭಾಗ ಯಾವ ರೀತಿ ಮೇಣ ಕರಗಿ ಶೇಪಾಗಿ ಬರ್ತಾ ಇದೆ, ಆ ದಾರದ ತುದಿ ಯಾವ ರೀತಿ ಕ್ಲೀನ್ ಆಗಿದೆ, ಆ ಫ್ಲೇಮ್ ಯೆಲ್ಲೋಯಿಶ್ ಆರೆಂಜ್ ಥರ ಯಾವ ರೀತಿ ಇದೆ ಅದನ್ನು ನೋಡಿ, ಆರಾಮಾಗಿ ನೋಡಿ. ತುಂಬ ಜನರಿಗೆ ಆ ಕ್ಯಾಂಡಲ್ ಕ್ಲಿಯರಾಗಿ ಕಾಣದೇ ಇರ್ಬೋದು, ದೂರ ಓಡ್ತಾ ಇದೆ ಅನಿಸ್ಬೋದು. ಅದನ್ನು ಮತ್ತೆ ಹತ್ತಿರ ಎಳ್ಕೊಂಡು ಮತ್ತೆ ಇಮ್ಯಾಜಿನ್ ಮಾಡಿ, ಕ್ಲಿಯರಾಗಿ ಅದನ್ನು ನೆನೆಸ್ಕೊಳ್ಳಿ, ಅದನ್ನು ಮತ್ತೆ ನಿಮ್ಮ ಮೈಂಡ್ನ ಸ್ಕ್ರೀನ್ ಮೇಲೆ ತನ್ನಿ.
ಆ ಕ್ಯಾಂಡಲ್ನ ನಿಮ್ಮ ಮೈಂಡ್ನ ಸ್ಕ್ರೀನ್ ಮೇಲೆ ಸೆಂಟ್ರಿಗೆ ತನ್ನಿ, ನೋಡಿ, ಅಬ್ಸರ್ವ್ ಮಾಡಿ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಒಂದು ವಿಚಾರನ ನಿಮ್ಮ ಮೈಂಡ್ನ ಸೆಂಟ್ರಿಗೆ ತರೋದನ್ನು ಕಲಿತೀರಾ. ಒಂದು ವಿಚಾರದ ಮೇಲೆ ಏಕಾಗ್ರತೆಯಿಂದಿರೋದನ್ನು ಕಲಿತೀರಾ. ಈಗ ಈ ಪ್ರಾಕ್ಟೀಸ್ನ ಮುಗಿಸೋಣ. ಕೈನ ಚೆನ್ನಾಗಿ ಉಜ್ಕೊಂಡು ಹೀಟ್ ಪ್ರೊಡ್ಯೂಸ್ ಮಾಡಿ ಅದನ್ನು ನಿಮ್ಮ ಕಣ್ಣಿಗೆ ಒತ್ಕೊಂಡು ನಿಧಾನವಾಗಿ ಕಣ್ಣನ್ನು ತೆಗೀರಿ. ಇಲ್ಲಿ ನೀವು ಏನು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಅಂದರೆ, ಯಾವುದೇ ವಿಚಾರನ ನೀವು ಮೈಂಡ್ನ ಸ್ಕ್ರೀನ್ ಮೇಲೆ ತರಬಹುದು, ಅದರ ಮೇಲೆ ಕಾನ್ಸಂಟ್ರೇಟ್ ಆಗಿ ಇರಬಹುದು. ಈಗೇನಾಗಿದೆ ಅಂದರೆ, ಯಾವುದನ್ನು ನಾವು ಡೀಪಾಗಿ ಹಿಡಿದು ನೋಡಲ್ಲ, ನನಗೆಲ್ಲ ಗೊತ್ತಿದೆ ಬಿಡ ಅಂದುಬಿಡ್ತೀವಿ. ಆದರೆ ಡೀಪಲ್ಲಿ ಹಿಡಿದಾಗ ಅದು ಬೇರೆ ಥರನೇ ಇರ್ತದೆ. ನಾವು ಮೈಂಡ್ನ ಟ್ರೈನ್ ಮಾಡಲ್ಲ, ಎಲ್ಲ ಸರ್ಫೇಸ್ ಲೆವೆಲಲ್ಲೇ ನೋಡಿ ಡಿಸೈಡ್ ಮಾಡಿಬಿಡ್ತೀವಿ, ಜಜ್ಮೆಂಟ್ ಮಾಡಿಬಿಡ್ತೀವಿ. ಜಿಮ್ಮಿಗೆ ಹೋಗಿ ಯಾವ ರೀತಿ ನಾವು ನಮ್ಮ ಬಾಡಿನ ಟ್ರೈನ್ ಮಾಡಿ ಒಂದು ಆಕಾರ ಕೊಡ್ತೀವೋ, ಅದೇ ರೀತಿ ಮೈಂಡನ್ನ ಆಕಾರ ಕೊಡಬೇಕು ಅಂದರೆ ಈ ರೀತಿಯ ಪ್ರಾಕ್ಟೀಸ್ಗಳನ್ನು ಮಾಡಬೇಕು. ಮೈಂಡನ್ನ ಟ್ರೈನ್ ಮಾಡಬೇಕು. ಒಂದೇ ವಿಚಾರದ ಮೇಲೆ ನಿಂತ್ಕೊಳ್ಳಿಕ್ಕೆ ಮೈಂಡನ್ನು ಟ್ರೈನ್ ಮಾಡಬೇಕು, ಮೈಂಡನ್ನ ತರಬೇತಿಗೊಳಿಸಬೇಕು. ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಸಲ ಮಾಡ್ತಾ ಬನ್ನಿ. ನೀವು ಒಂದೇ ವಿಚಾರದ ಮೇಲೆ ನಿಮ್ಮ ಗಮನನ, ನಿಮ್ಮ ಫೋಕಸ್ನ, ಏಕಾಗ್ರತೆನ ಕೇಂದ್ರೀಕರಿಸೋದನ್ನು ಕಲ್ತ್ಬಿಡ್ತೀರಾ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಬಹುದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಮುಂದೆ ಡೀಪಾಗಿ ಮೈಂಡ್ನ ಸ್ಟಡಿ ಮಾಡಲಿದ್ದೇವೆ.